ಹಣ ಇರಲ್ಲ ಕಾಯಿ ಕಟ್ಟಮ್ಮ ಹಣ ಇರಲ್ಲ ತಂಗಿ ನೀವು ಮಾಡ್ಬೇಕು ಡಬಲ್ ದಿನಷ್ಟು ಕಟ್ಟಮ್ಮ ಯಜಮಾನ ಬಂದಿರಮ್ಮ ಯಾರು ಯಜಮಾನ ಸಾಕಂತ ಸಂಗಲಿ ಚೇತು ಅಂತ ಸಂಗಲಿ ಚೇತು ಅವರಮ್ಮ ಪ್ರಿಯ ಅಂತ ನಿಮ್ಮ ಮಗು ಬಿಡ್ತಾ ಇದ್ದೀರಾ. ಆಮೇಲೆ ಇಲ್ಲಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಗಳು ಅಮ್ಮ ಬರಬೇಕು. ಯಾರ್ಯಾರು ಪೇಷಂಟ್ ಬಂದಿರ್ತೀರಾ ಪೇಷಂಟ್ ಕಡೆ ಅಮ್ಮ ಪಕ್ಕ ಇರೋ ಮಗ ಬರ್ಬೇಕು. ಇಲ್ಲಿ ಫೋನ್ ಆಫ್ ಮಾಡಿ 8 ನಿಮಿಷ ಎಲ್ಲ ಗಂಡು ಬರ್ಬೇಕು, ಗಂಡ ದಿವಸ 8 ಬರ್ಬೇಕು. ನೋಡಿ ಯಾರೋ ಮಗು ಬಿಡ್ತಾ ಇರೋ ಅಂತ ಮನೆಯಲ್ಲ ಸೀರೆ ಕೊಡ್ತಿರೋದು ಉಡ್ಕೊಳಕೋಸ್ಕರ. ಯಾಕೊತ್ತಾ ನೀವು ನಿಮ್ಮ ಕರ್ಮಾವಳಿ ಅಂತ ವಾರಕ್ಕೊಂದು ಪೂಜೆ ಮಾಡಿ ತಾಯಿ ನಮ್ಮವನ್ನ ಯಾವ ದೇವರು ಮರಿ ಕಡಿ ಕುರಿ ಕಡಿ ಅಂತಿಲ್ಲ. ಸಮಯ ಇದ್ದಾಗ ಕಡ್ಡಿ ಇಟ್ಕೊಳ್ಳಿ, ಸ್ನಾನ ಮಾಡಕ್ಕೆ ಪರವಾಗಿಲ್ಲ, ಪುಟ್ಟಿ ಕೆಲ್ಸ್ಕೋರಿ. ಸಮಯ ಇದ್ದಾಗ ಆ ತಾಯಿ ನಮ್ಮವ್ವ ಜಪ ಮಾಡ್ಕೊಳ್ಳಿ, ಬಾಬು ಹುಷಾರಾಗ್ತದಂತೆ. ಮಾಡ್ತಿರಕ್ಕಂದ ಮಾಡ್ಬೇಕಾಯ್ತಾ. ಇನ್ಯಾರು ಇಂಡಿಕೇಟರ್ ಇರುವಂತದ್ದು ಪೇಷಂಟ್ ಅಲ್ಲಿಂದ ಬಂದೆ ಅಂತೆ ಇಟ್ಕೋ. ನಿನ್ಗೆ ಮದುವೆ ಆಯ್ತಾ? ಇಂಜಿನಿಯರಿಂಗ್ ಹೇಳ್ಬೇಡ, ಮದುವೆ ಅಷ್ಟು ನಮ್ಮ ತೊಟ್ಟು ಇಂಜಿನಿಯರಿಂಗ್ ಹೇಳ್ಬೇಡ. ಸುಮ್ಮನೆ ಎಲ್ಲ ಅದೇ ಜನ ಬರೀ ಇಂಜಿನಿಯರಿಂಗ್ ಮಾಡ್ತಾರೆ. ಸಿಮೆಂಟ್ ತಿಂತಿರಲ್ಲ ರೈತರು ಒಬ್ಬರು ಇಲ್ವಲ್ರ ಮರ ಅಲ್ವಾ? ಎಲ್ಲ ಇಂಜಿನಿಯರಿಂಗ್ ಮಾಡ್ತಾರೆ. ಫಾರಿನ್ ಗಂಡೇ ಬೇಕು, ಇವನೇ ಬೇಕು ಅಂತಾರಲ್ಲವ. ಲಾಸ್ಟಿಗೆ ಏನ್ ತಿಂತೀರ? ಅನ್ನ. ಮತ್ತೆ ಅನ್ನ ತಿನ್ನೋದೇ ಕೊಡಿ ಅನ್ನ. ಹೇಳ್ತಾರದನ್ನ ನನ್ನೆ ಒಂದು 40 ಇರ್ಕಳ ಗಂಡು ಅವ್ರು ಎಂತ ಗೊತ್ತಾ ಭಾವಿಸಿದ್ರು. ಅವರು ಎಲ್ಲ 25 ವರ್ಷ ಒಳಗೆ 30 ಒಳಗಿರೋವು ಒಂದು 10 ಏನು ಬಂದು ಎಲ್ಲ ಕೇಳಿದ್ರು ಫಾರಿನ್ ಗಂಡು. ಲಾಸ್ಟಿಗೆ ಒಬ್ಬ ಹುಡುಗಿ ಒಪ್ಕೊಂಡು ಗೌರ್ಮೆಂಟ್ ಕೆಲಸ ಅವನಿಗೆ ಮನೆ ಸಿಕ್ಕಿದೆ ಗೌರ್ಮೆಂಟ್ ಕೆಲಸ. ಅವ್ನು ಗೌರ್ಮೆಂಟ್ ಕೆಲಸ ನಾನು ರೆಡಿ ಇದ್ದು ರೆಡಿ ಇದ್ದಿದ್ದು. ಪರವಾಗಿಲ್ವಾ? ಯಾವ ಬರೀ ಮೈಸೂರಲ್ಲಿ ಬೇಡ್ಕೊಂಬಂದು ಅಂತ ನನ್ನ ತಂಗಿ ಹುಷಾರಾಯ್ತು. ಎಲ್ಲ ಹೇಳ್ಬಿಡ್ತೀನಿ ಪದೇ ಪದೇ. ಇನ್ನ 2ನೇದಾಯ್ತು, ಇನ್ನು ಯಾರಿಗೆ ತಲೆನೋವು ಬರುತ್ತೆ 3 ದಿನ ಆದ್ಮೇಲೆ ಹೆಣ್ಮಕ್ಳು ಬೇಕಾದ್ರೆ ನಿಮ್ಮ ತಾಳಿ ಪರ್ಮೆಂಟ ಕಟ್ಕೋಬಹುದು. ಕಟ್ ಮಾಡ್ಕೊಂಡು ದಾರ ಕಟ್ ಮಾಡಿ ದಾರ ಕೈ ಕಟ್ಕೊಂಡು ಬಿಟ್ಟಿದ್ದು ಹಾಕಬಹುದು. ಒಂದು ಇನ್ನೂ ಸರಿ ಹೇಳ್ಬಿಡ್ತೀನಿ. ಆಮೇಲೆ ವರ್ಷಕ್ಕೆ ತೇರ್ ಜನ ಆಗಲ್ಲ ಅಂತ ಭಕ್ತರೇ ತೋರಿಸಿದ್ದಾರೆ. ತೇರ್ ತಗೊಂಡೋಗಿ ನಿಮ್ಮ ಮನೆಗೆ ಅದನ್ನ ಸೋಸ್ರಿ, ರೋಗಿರೋ ಪತ್ರೆ ಸೋಸ್ಬಿಡಿ, ಹಂಗೆ ಪತ್ರೆ ಇಟ್ಬಿಡಿ, ಹೋಗ್ಬಿಡಿ, ಸೋಸಿಟ್ಕೊಳ್ಳಿ. ಸೋಸಿಟ್ಕೊಂಡ್ರೆ ಬಾಟ್ಲೊಳಗೆ ಏನೂ ಆಗಲ್ಲ. 1 ವರ್ಷ ಮಗು ಅಳ್ತಿದ್ರೆ ಹುಷಾರಿಲ್ಲ ಹುಡುಗಿ ಅಣ್ಣಲ್ಲಿ ಮಗುನೇ ಹುಷಾರಾಗಲ್ಲ ಅಂತ ಅಣ್ಣ ಒಂದು ತೇರ್ತಾಗಿ ಹುಷಾರಾದಂತ ಮಗುನ ಇಲ್ಲಿ ಡೈರೆಕ್ಟ್ ಕರ್ಕೊಂಬಂದ ಅಣ್ಣ ಇದ್ದಾನೆ. ಯಾವಣ್ಣ ಚೆಡ್ಲುಘಾಟಿ ಮೇಲೆ ಕರ್ಕೊಂಬಂದ ಮಗು ಹಾಸ್ಪಿಟಲ್ ಡೈರೆಕ್ಟ್. ಇಂಥ ಮುನ್ನಾದ್ರು ಇರ್ತಾರೆ. ತೇರ್ತ ಮೇಲೆ ಬಹಳ ಪವಾಡ ಇದೆ ಈ ಜಾಗದಲ್ಲಿ. ಒಂದೇ ಒಂದು ದೊಡ್ಡ ಪವಾಡ ನಂಬಿಕೆ ಇರಬೇಕು. ನಂಬಿಕೆ. 2ನೇದು ಕಾಯ ತಾಳ್ಮೆ ಇರಬೇಕು. ದೂರಿಂದ ಬಂದಿರಿ, ಬಸ್ಸಲ್ಲಿ ಬಂದಿರಿ, ಸುತ್ತ ಬಂದಿರಿ, ಹಬ್ಬ ಮಾಡ್ಕೆ ಬಂದಿರಿ, ಈಗ ಬಂದಾಳ ತಂಗಿ ಏನೋ ಬಂದಿರ್ತೀರಿ. ನೀವು ಕಷ್ಟ ಇಲ್ಲಿಂದ ಹೋಗೋದು ಅರ್ಜೆಂಟ್ ಏನಲ್ಲ. ಯಾಕಂದ್ರೆ ಹುಡ್ಕೊಂಡಾಗ ಬಂದಿರಂತೆ ಹೋಗೋದು ಈಸಿ ಆಗುತ್ತೆ. ತಾಳ್ಮೆಯಿಂದ ಮನೆಗೆ ಹೋಗಿ ಇರ್ತದೆ. ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ಗಾಡಿ ಡ್ರೈವರ್ ಬಗ್ಗೆ ಗಮನವಿರಲಿ. ಡ್ರೈವರ್ ಹೆಂಗೋ ಓಡಿಸ್ತಾನೆ ಅಂತ ನೀವು ನಿಮ್ಮದೇ ಮಲ್ಕೋಬೇಡಿ. ನಿಮ್ಮ ಕುಟುಂಬ ಅವ್ರ ಕುಟುಂಬ ಇರುತ್ತೆ. ನಾನೊಬ್ಬ ಡ್ರೈವರ್, ನಿದ್ದೆ ಯಾವಾಗ ಬರುತ್ತೆ ಯಾರು ಹೇಳಕ್ಕಾಗಲ್ಲ. ಗಮನವಿರಲಿ. ನಿಮ್ಮ ಸಂಸಾರ ಬಗ್ಗೆ ಗಮನವಿರಲಿ. ನಿಮ್ಮ ಮನೆ ಬಗ್ಗೆ ಅರ್ಥಾಗ್ತದ. ಚಾಲಕರದ್ದು ಸಂಸಾರ, ನಿಮ್ದು ಸಂಸಾರ ಇರುತ್ತೆ. ಚಾಲಕರು ಯಾರಾದ್ರೂ ನಿಧಾನ ಗಾಡಿ ಓಡಿಸ್ರಪ್ಪ. ಅರ್ಥಾಗತ್ತಾ. ಗಾಡಿ ಒಂದು ಸ್ಟಿಕ್ಕರ್ ಹಾಕೊಳ್ಳಿ. ಇನ್ನೊಂದು ಹೇಳ್ಬಿಡ್ತೀನಿ ಕೊನೆಯದಾಗಿ.
ಒಂದನೇ ಪವಾಡ ನಂಬಿಕೆ, ಎರಡನೇದು ತೀರ್ಥ, ನಿಮ್ಮನೆ ಗಡಿಯಾರ ಟೀಮ್ ಫೋಟೋ, ಎದುರುವಾಡಿಗೆ ಬಾಗ್ಲು ಹಿಂಗಿತ್ತು ಹಂಗಿತ್ತು ಅನ್ಬೇಡಿ. ನಾಲ್ಕನೇ ಪವಾಡ ಏನು ನಂಬಿಕೆ ಇದೆ, ಮೈ ಮೇಲೆ ನಂತರ ಒಂದ್ ವೇಳೆ ಮಾಟ ಮಂತ್ರ ಆಗಿದೆ ಅಂತ ಅನ್ಸಿದ್ದು ತಡೆ ಹೊಡಿತೀವಿ. ಅಮಾವಾಸ್ಯೆ ಮಾತ್ರ ಒಬ್ರಿಗೆ ಅಷ್ಟೋಣ, ಇಡೀ ಕುಟುಂಬ ಅಷ್ಟೋಣ. ಇಲ್ಲ ಒಂದ್ ವೇಳೆ ತಡೆ ಏನೋ ವರ್ಷಕ್ಕಾಗಲ್ಲ ದೂರಿಂದ ಬಂದೀವಿ ಅಂತ ನಿಮ್ಮ ಮನೆ ಕಟ್ಲಕ ತಂಡ ಕಟ್ಟಿ ದನಕಾರ ಇದ್ರೆ, ತೋಟದ ಬೆಳೆ ಬತ್ತಿಲ್ಲ ಅಂದ್ರೆ ಸೇರ್ಕಾಯಿ ಕಟ್ಲಕಾಯಿ ತಗೊಂಡು ಮನೆ ಬೇಕಲ್ಲಿ ಕಟ್ಟಿ ಅದರಲ್ಲೂ ಅದು ಹೇಳ್ತೀನಿ 9 ಯಾರ ಹೇಳಿರಂತ ಕಟ್ಲಕಾಯಿ ಬಿಸಾಕ್ಬಿಡಿ. ವರ್ಷ ಟೈಮ್ ಇರುತ್ತೆ, ಅಂತ ಅರ್ಧೋಗಬೇಕಿರುತ್ತೆ, ಫೋಟೋ ಅರ್ಧೋಗತ್ತಿರುತ್ತೆ. ಅಂದಾದ್ರೆ ಬಂದಾಗೆಲ್ಲ ಅಂತರ ಹಾಕೊಂಡು ಹೋಗುತ್ತೆ, ಯಾವ ದೇವ್ರು ಹೇಳಲ್ಲ. ಸುಮ್ಮನೆ ಮರ ಕಟ್ಟೋದು ಗಿಡ ಕಟ್ಟ ಮಾಡಬೇಡಿ, ಏನು ಕಟ್ಬೇಡಿ, ನಿಮ್ಮ ಮನೆ ಕಟ್ಕೊಳ್ಳಿ. ಗೊತ್ತಾಗತ್ತಾ? ಬರಬೇಡಿ ಎಂದಿಲ್ಲ, ಸಾಲ ಮಾಡ್ದಂಗೆ ಬನ್ನಿ. ಇನ್ನು ಯಾವ ಮಗು ಮಾತಾಡಲ್ಲ, ಪಾಪ ಇಲ್ಲಿ ಬಾರೆ ಜೀವನ ಕೊಡೋದು ಸುಲಭ ಅಲ್ಲ. ಇವಾಗ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಈಗ ಮಗ ಏನ್ ಮಾಡ್ರಿ ಪರವಾಗಿಲ್ಲ, ಹಳೆ ಮೈ ಮರ ಸರಿದನ್ ಬೇಕು ಅನ್ನೋ ಕಾಲದಲ್ಲಿ ನನ್ನ ತಂಗಿ ಅಪ್ಪಿಸ್ಬಿಟ್ಟಾಳೆ. ಎಣ್ಣಿಲ್ಲ ಅಂತ ಹಾಕಿದ್ರೆ ಬರೀ ಒಳ್ಳೆ ಇರ್ತಾರಲ್ಲ. ನೀವೆಲ್ಲ ಜೀವನ ಮಾಡೋದು ಚೆನ್ನಾಗಿರೋ ಅದು ಕೊಡೋ ಮನಸ್ಸಿರ್ಬೇಕಲ್ಲ. ನಮ್ಮ ಶಾಲೆಗೂ ಎಲ್ಲ ನೀವು ಕೊಟ್ರೆ ನಾವು ಕೊಡ್ತೀವಿ, ನೀವು ಕೊಟ್ರೆ ನಾವು ಕೊಡೋದು ದೊಡ್ಡ. ಬಂದು ಬೈತೀನಿ, ಯಾರು ಆಯ್ತಮ್ಮ, ಆಶೀರ್ವಾದ ಮಾಡಿದ್ರಿ. ನನ್ನ ತಮ್ಮ ಆಯ್ತು. ಪ್ರಮೋಷನ್ ಆಯ್ತಾ? ಆಯ್ತು, ಪ್ರಮೋಷನ್ ಹೇಳಿದ್ದಂತ ಇದಕ್ಕೇನೆ ಪ್ರಮೋಷನ್ ಆಯ್ತು. ಪ್ರಮೋಷನ್ ಆಯ್ತು. ತಮ್ಮ ಆರಾಮಿದ್ಯಾ? ಇನ್ಯಾರು ಬಂದಿರಕ್ಕ? ಯಾರೋ ಮನೆ ಯಾರು ಬಿಡಲ್ಲ ಅವಳು, ಭಾಳ ಜೋರ ಇಲ್ಲ. ಥ್ಯಾಂಕ್ ಯು. ಜೋರ ಮಾವ ಯಾರು ಇನ್ಯಾರು ಬಂದಿರ? ಆಯ್ತಾ ಮಾವನ ಏನು ಮಾವ ಆಶೀರ್ವಾದ. ಹಾಂ ಒಳ್ಳೆಯದಾಗಲಿ. ಖಂಡಿತ 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 ಅದು ಮಾಡ್ತೀವಿ, ಇದು ಮಾಡ್ತೀವಿ. ನನಗೊಂದು ಬುಕ್ಕಲ್ಲಿ ಬರೀ ದುರ್ಗಾ ಸ್ವಲ್ಪ ಮಾಮೂಲಿ ಸೇರಿದ್ದೇನೆ. ಇದೊಂದು ಸಣ್ಣ ರಿಕ್ವೆಸ್ಟ್, ಅನ್ನದಾನ ಮಾಡಿದ್ರೆ ದೊಡ್ಡ ಮಹಾದಾನಗಳು. ಮತ್ತೆ ಸಾಯಂಕಾಲ ಒಳ್ಳೆ ಕೆಲಸ ಮಾಡೋದು ಯಾರು ಕ್ಲಾಸ್ ಹಾಕಲ್ಲ. ಸಾಯಂಕಾಲಕ್ಕೆ ಎಣ್ಣೆ ಕೊಡ್ತಿದ್ದ ಕಡೆ ಮುಚ್ಚತ್ ಕುಣಿತಾವೆಲ್ಲ ಅವು. ಎತ್ತಿ ಮಾಡೋಣ ಎತ್ತಿ ಮಾಡೋಣ. ಹೂವಿನಾರ ಹತ್ಕೋಬೇಡ, ತಮ್ಮನ ಮನ್ಸ್ಬಿಡಿ. ನನ್ನ ಸೋದಲ್ಲ, ನಾ ದೇವರ ಆಸೋದಿರ್ಬೇಕು. ನೀವು ಕೂಡ ಕಣಕ್ಕೆ ಬೈಕತ್ತಾರೆ. ಇವರೇನಾ ಹಂಗಾರೆ ಇವರೇ ಬಿಡು. ಯಾರು
ಒಬ್ಬ ನಿಮ್ಮ ಬಾಬು ನಿಮ್ದಪ್ಪ ಅಂತರ ಕೊಟ್ಟ ಮಗಳ ನೀವಂದ ಎಲ್ಲಿದ್ದೀರವ ನೀವು ಯಾರು ಬಂದಿದ್ದೀರವ ಎಲ್ಲಿದ್ದೀರವ ಪಾಪಲ್ಲಿ ಅವನು ನೀವು ಹುಡ್ಬೇಕಂದ ಪೇಷಂಟ್ ಅವನು ಈರುಳ್ಳಿ ಬೆಲ್ಲ ಶುಂಠಿ ತಿನ್ಸು ಅಂತ ಕೊಡ್ತೀನಿ ಬನ್ನಿ 4 ಅಂತ ಒಮ್ಮೆ ತಲಮ್ಮ ಕರ್ದಾಗ ಬರ್ಬೇಕು ನೀವು ಗೊತ್ತಾಯ್ತು ಮಕ್ಕಳೇ ಎಷ್ಟು ಅಂತೆ ಈರುಳ್ಳಿ ಬೆಲ್ಲ ಶುಂಠಿ ತಿನ್ಸು ಯಾರಿಗೆ